ಪಬ್ಬಿಗೆ ಹೋಗಿದ್ದಂಥ ಯುವತಿಗೆ ಬ್ಯಾಡ್ ಟಚ್ ಆಗಿದೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು DVR ಅನ್ನ ಪಡ್ಕೊಂಡು ಹುಡುಕಾಡ್ತಾ ಇದ್ದಾರೆ ಯಾರು ಏನು ಎತ್ತ ಅಂತ ಹೇಳಿ. ಕಾಡು ಬೀಸನಹಳ್ಳಿಯ ಸೋಷಿಯಲ್ ಪಬ್ನಲ್ಲಿ ಈ ಘಟನೆ ನಡೆದಿರೋದು. ಸೋಷಿಯಲ್ ಪಬ್ ಅಂತ ಹೆಸರದ್ರದ್ದು. ಸೊ ಪಬ್ನಲ್ಲಿ ಸ್ನೇಹಿತನ ಜೊತೆಗೆ ಯುವತಿ ಹೋಗಿರ್ತಾಳೆ. ಈ ವೇಳೆ ಅಪರಿಚಿತನೋರ್ವ ಬ್ಯಾಡ್ ಟಚ್ ಮಾಡಿದ್ದಾನೆ ಅಂತ ಹೇಳಿ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿದೆ. ಸೊ ಪಬ್ನಲ್ಲಿರುವಂಥ DVRನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಯಾರು ಏನು ಎತ್ತ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. FIR ಕೂಡ ದಾಖಲಾಗಿದೆ. ಅಗೇನ್ ರಿಪೀಟ್, FIR ಕೂಡ ದಾಖಲಾಗಿದೆ. ಪಬ್ನಲ್ಲಿ ಸ್ನೇಹಿತನ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಅಪರಿಚಿತನೋರ್ವ ಬ್ಯಾಡ್ ಟಚ್ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಬ್ಯಾಡ್ ಟಚ್ ಅಂದರೆ ಏನು ಅಂತ ಹೇಳಿ. ಸೊ ಈಗ ಪೊಲೀಸರು FIR ದಾಖಲು ಮಾಡಿಕೊಂಡು DVRನ ವಶಕ್ಕೆ ಪಡ್ಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಕಾಡು ಬೀಸನಹಳ್ಳಿಯ ಸೋಷಿಯಲ್ ಪಬ್ನಲ್ಲಿ ಆಗಿರುವಂತಹ ಘಟನೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಯಾರು ಏನು ಎತ್ತ ಅಂತ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? DVRನ ಪರಿಶೀಲನೆ ಮಾಡಿದ ನಂತರ ಪೊಲೀಸರಿಗೆ ಸಿಗ್ತಾ ಇರುವಂಥ ಮಾಹಿತಿ ಏನಾದರೂ ಇದೆಯಾ? ಅರುಣ್ ಬಡಿಗೇರ್ ನಿನ್ನೆ ಹೊಸ ವರ್ಷದ ಪಾರ್ಟಿಗಾಗಿ ಬಂದಿದ್ದಂತಹ ಯುವತಿಯ ಜೊತೆ ಅಸಭ್ಯ ವರ್ತನೆಯನ್ನ ತೋರಿ ಆಕೆಯ ಮೈ ಮುಟ್ಟಿರುವ ಘಟನೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಡು ಬೀಸನಹಳ್ಳಿಯ ಸೋಷಿಯಲ್ ಪಬ್ನಲ್ಲಿ ನಡೆದಿದೆ. ನಿನ್ನೆ ಆಕೆ ತನ್ನ ಸ್ನೇಹಿತನ ಜೊತೆ ಪಾರ್ಟಿಗೆ ಬಂದಿದ್ಲು. ಈ ಸಂದರ್ಭದಲ್ಲಿ ಈ ಅಪರಿಚಿತ ದುಷ್ಕರ್ಮಿ ಯಾರಿದ್ದಾನೆ ಈತ ಆ ಯುವತಿಯ ಮೈ ಮುಟ್ಟಿದ್ದಾನೆ, ಬ್ಯಾಡ್ ಟಚ್ ಅನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಪಬ್ನಲ್ಲೇ ಕಿರ್ಚ್ಕೊಂಡಿದ್ದಾಳೆ, ಚೀರಿದಾಳೆ. ಆ ಪಬ್ನಲ್ಲಿನ ಇತರ ಸಿಬ್ಬಂದಿಗಳು ಅಲ್ಲಿಗೆ ಬರುವಷ್ಟರಲ್ಲಿ ಆತ ಆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕೂಡ ಆ ಪಬ್ನ ಸಿಬ್ಬಂದಿಗಳ ಮೇಲೆ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ, ಅಂದರೆ ನನ್ನ ರಕ್ಷಣೆಯನ್ನು ಕೊಡಬೇಕಾದಂತಹದ್ದು ನಿಮ್ಮ ಜವಾಬ್ದಾರಿ, ಆದರೆ ನೀವು ಇಲ್ಲಿ ಸರಿಯಾದಂತಹ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ ಅನ್ನೋ ಮಟ್ಟಿಗೆ ಆ ಪಬ್ನ ಸಿಬ್ಬಂದಿಗಳಿಗೂ ಕೂಡ ಆಕೆ ಬೈದಿದ್ದಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಅದಾದ ಬಳಿಕ ಮಾರತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ FIR ಅನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಆ ಒಂದು CCTVಯ DVR ಅನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಿದ್ದಾರೆ. ಈ ಹಿಂದೆ ಪೊಲೀಸ್ ಕಮಿಷನರ್ ಒಂದು ಆದೇಶವನ್ನು ಹೊರಡಿಸಿದ್ರು, ಯಾರು ಪಬ್ಬು, ರೆಸ್ಟೋರೆಂಟು, ಬಾರ್ಗಳಿದೆಯೋ ಅಂಥ ಕಡೆ ಹೆಣ್ಮಕ್ಕಳ ರಕ್ಷಣೆಯನ್ನು ಕೊಡಬೇಕಾದಂಥದ್ದು ಅಲ್ಲಿನ ಸಿಬ್ಬಂದಿಗಳ ಮತ್ತು ಅಲ್ಲಿನ ಮಾಲೀಕರ ಕರ್ತವ್ಯ ಅದು ಅಂತೇಳಿ. ಆದರೆ ಇಲ್ಲಿ ಒಂದಷ್ಟು ಸೆಕ್ಯೂರಿಟಿ ಲೋಪಗಳಾಗಿದೆ. ಹೀಗಾಗಿ ಅವರನ್ನು ಕೂಡ ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರಿಂದ ಮಾಹಿತಿಗಳು ಲಭ್ಯವಾಗ್ತಿದೆ.